ನಮಸ್ತೆ ಎಲ್ರಿಗೂ. 2025 ಎಕ್ಸಾಮ್ 2ನಲ್ಲಿ ಬಂದಿರುವಂತಹ ಫಸ್ಟ್ MCQ ನೋಡೋಣ. ದ ರಿಲೇಷನ್ ಆರ್ ಇನ್ ದ ಸೆಟ್ 1, 2, 3 ಗಿವನ್ ಬೈ ದ ರಿಲೇಷನ್ ಕಂಟೈನ್ಸ್ ಓನ್ಲಿ ಒನ್ ಆರ್ಡರ್ಡ್ ಪೇರ್ ದಟ್ ಈಸ್ 2, 3 ಈಸ್ ರಿಫ್ಲೆಕ್ಸಿವ್ ಆರ್ ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಆರ್ ಈಕ್ವಿವೆಲೆನ್ಸ್ ಅಂತ ಕೇಳಿದ್ದಾರೆ. ರಿಫ್ಲೆಕ್ಸಿವ್ ರಿಲೇಷನ್ ಆಗಬೇಕು ಅಂತ ಅಂದರೆ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ, ದ ಸೆಟ್ ಎ. ಇಲ್ಲಿ ನಾವು ಕೊಟ್ಟಿರೋಂತಹ ಸೆಟ್ನ ಎ ಅಂತ ತಗೊಂಡ್ರೆ 1, 2, 2, 3, 3 ಈ ಮೂರೂ ಆರ್ಡರ್ಡ್ ಪೇರ್ಸು ರಿಲೇಷನ್ ಆರಲ್ಲಿ ಇರಬೇಕು. ಆದರೆ ರಿಲೇಷನಲ್ಲಿ ನಮಗೆ 2, 3 ಮಾತ್ರ ಇದೆ. ದೇರ್ ಫೋರ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ರಿಲೇಷನ್ ಆಗಬೇಕು ಅಂದರೆ ಎ ಬಿ ಅನ್ನೋ ಆರ್ಡರ್ಡ್ ಪೇರು ರಿಲೇಷನಲ್ಲಿ ಇದ್ದರೆ ಬಿ ಎ ಅನ್ನೋ ಆರ್ಡರ್ಡ್ ಪೇರ್ ಕೂಡ ನಮಗೆ ರಿಲೇಷನ್ ಆರಲ್ಲಿ ಇರಬೇಕು. ಆದರೆ ಇಲ್ಲಿ 2, 3 ಏನೋ ಆರಲ್ಲಿ ಇದೆ ಅಲ್ವಾ, ಬಟ್ 3, 2 ಡಸಂಟ್ ಬಿಲಾಂಗ್ಸ್ ಟು ದ ರಿಲೇಷನ್ ಆರ್. ದೇರ್ ಫೋರ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ಕೂ ಆಗಲ್ಲ. ಸೊ ಈಕ್ವಿವೆಲೆನ್ಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಈಕ್ವಿವೆಲೆನ್ಸ್ ರಿಲೇಷನ್ ಆಗಲ್ಲ. ಸೊ ಫೋರ್ತ್ ಆಪ್ಷನ್ ಕೂಡ ನಮಗೆ ಆನ್ಸರ್ ಆಗಲ್ಲ. ಮಿಕ್ಕಿರೋ ಆಪ್ಷನ್ ಯಾವುದು? ಟ್ರಾನ್ಸಿಟಿವ್. ಎಸ್, ಟ್ರಾನ್ಸಿಟಿವ್ ಆಗುತ್ತೆ. ಹೇಗೆ? ಟ್ರಾನ್ಸಿಟಿವ್ ರಿಲೇಷನ್ ಡೆಫಿನೇಷನ್ ಪ್ರಕಾರ ಎ ಬಿ ಮತ್ತು ಬಿ ಸಿ ಅನ್ನೋ ಆರ್ಡರ್ಡ್ ಪೇರ್ಸು ರಿಲೇಷನಲ್ಲಿ ಇದ್ದರೆ ಎ ಸಿ ಅನ್ನೋ ಆರ್ಡರ್ಡ್ ಪೇರ್ ಕೂಡ ರಿಲೇಷನ್ ಆರಲ್ಲಿ ಇರಬೇಕು. ಆದರೆ ಇಲ್ಲಿ 2, 3 ಅಂದರೆ ಎ ಬಿ ಅನ್ನೋಂತಹ ಎಲಿಮೆಂಟು ಆರ್ಡರ್ಡ್ ಪೇರಲ್ಲಿ ಇದೆ. ಆದರೆ ಬಿ ಸಿ ಅಂದರೆ 3, ಸಿ ಅಂತ ಬರೋಂತಹ ಯಾವುದೇ ಆರ್ಡರ್ಡ್ ಪೇರು ನಮಗೆ ರಿಲೇಷನಲ್ಲಿ ಇಲ್ಲ. ಸೊ ಕಂಡೀಷನ್ ಅಪ್ಲೈ ಆಗೋ ಸಿಚುವೇಶನೇ ಬರಲ್ಲ ಇಲ್ಲಿ. ಮ್ಯಾಥಮೆಟಿಕ್ಸಲ್ಲಿ ನಾವು ಇದನ್ನು ವ್ಯಾಕ್ಯೂಯಸ್ಲಿ ಟ್ರೂ ಅಂತ ಕರಿತೀವಿ. ದೇರ್ ಫಾರ್ ದಿಸ್ ರಿಲೇಷನ್ ಈಸ್ ಟ್ರಾನ್ಸಿಟಿವ್. ಅದೇ ಏನಾದರೂ 2, 3 ಆ್ಯಂಡ್ 3, 1 ಅಂತ ಆರ್ಡರ್ಡ್ ಪೇರ್ಸು ನಮಗೆ ರಿಲೇಷನ್ ಆರಲ್ಲಿ ಇದ್ದಿದ್ರೆ 2, 1 ಅನ್ನೋ ಆರ್ಡರ್ಡ್ ಪೇರು ನಮಗೆ ರಿಲೇಷನಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗಿತ್ತು. 2, 1 ಇಲ್ಲ ಅಂತ ಅಂದಿದ್ರೆ ಟ್ರಾನ್ಸಿಟಿವ್ ರಿಲೇಷನ್ ಆಗ್ತಿರ್ಲಿಲ್ಲ. ಎ ಬಿ ಆ್ಯಂಡ್ ಬಿ ಸಿ ಆರ್ಡರ್ಡ್ ಪೇರ್ಸು ರಿಲೇಷನ್ ಆರಲ್ಲಿ ಇದ್ದರೆ ಎ ಸಿ ಅನ್ನೋ ಆರ್ಡರ್ಡ್ ಪೇರ್ ಕೂಡ ರಿಲೇಷನ್ ಆರಲ್ಲಿ ಇರಬೇಕು. ಎರಡರಲ್ಲಿ ಒಂದು ಇಲ್ಲ ಅಂತ ಅಂದ್ರೂ ಆಟೋಮೆಟಿಕಲಿ ಕಂಡೀಷನ್ನು ಸ್ಯಾಟಿಸ್ಫೈ ಆಗುತ್ತೆ. ಸೊ ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ.